ನಮಸ್ತೆ ಸ್ನೇಹಿತರೆ, ಸಾಯಂಕಾಲದ ಬ್ಲಾಗ್ ಇದು. ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ನೋಡೋಣ ಅಂತ ಬರ್ರಿ ಫ್ರೆಂಡ್ಸ. ಯಜಮಾನ್ರು ಪಿಲ್ಲಿ ಕೆಳಗಡೆ ಹೋಗಿ ನಿಂತಾರೆ. ಈಗ ನಾವು ಹೊರಟಿದ್ದೀವಿ. ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ. ಆಯ್ಕೆ ನೋಡ್ರಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಮನೆ ಇತ್ತು ನೋಡ್ರಿ. ಬಂದಾಗ ವಿಡಿಯೋ ಮಾಡಿದ್ವಿ. ಒಳಗಡೆ ಹೋಗೋಣ ಅಂತ ಬರ್ರಿ. ನಮ್ಮ ದೊಡ್ಡಮ್ಮರ ಮನೆ ನೋಡ್ರಿ, ನಮ್ಮ ಅಣ್ಣಾರ ಮನೆಯೊಳಗೆ ಬಂದು ನೋಡ್ರಿ ಫ್ರೆಂಡ್ಸ. ಒಂಚೂರು ಮಾತಾಯಿತು. ಅವ್ರ ಮಾಮನ ಮನೆಗೆ ಬಂದಾರ, ಅಜ್ಜಿ ಮನೆಗೆ ಬಂದಾರ. ಎರಡೂ ತಿಳ್ಕೊರಿ. ಸೊನಪ್ಪ ಪುಡಿ ಅದು ಕೊಟ್ಟರೆ ತಿನ್ಕೋತಾರ. ಇವ್ರು ನೋಡ್ರಿ ನಮ್ಮ ಅತ್ತಿ ಈಗ ನೋಡು, ನಮ್ಮ ರತ್ನಾರ ಅತ್ತಿ ನೋಡ್ರಿ. ಇಲ್ಲಿ ಕಣ್ಣು ಆಪ್ರೇಷನಿಗೆ ಬಂದಿದ್ರು. ಒಂದು ತಿಂಗಳಾಗೈತಿ. ಸಿಂಧುನ ಕರ್ಕೊಂಡು ಬಂದಿದ್ರು. ಸಿಂಧು ಅಲ್ಲೇ ಇದ್ಲು. ಒಳಕಲ್ ಮ್ಯಾಗ ಕೂತ್ಬಿಟ್ಟ ನೋಡ್ರಿ ನಮ್ಮ ಮನ್ಯಾಗ ಅತ್ತಿ. ಒಳಕಲ್ಲಿ ಹಿಡ್ದು ಕೂತಾಳ ನೋಡ್ರಿ ನಮ್ಮ ಅತ್ತಿ. ಮನೇನು ಚಂದ ಕಟ್ಟ್ಯಾರ ನೋಡ್ರಿ. ಇದು ಕಿಚನ್ ನೋಡ್ರಿ ಫ್ರೆಂಡ್ಸ್. ನಾವು ಕಿಚನ್ ಕೂತೀವಿ ಡೈನಿಂಗ್ ಟೇಬಲ್ ಮ್ಯಾಗ. ಇವರು ನಮ್ಮ ದೊಡ್ಡಮ್ಮ. ಆಯ್ ಮಾಡಿ ದೊಡ್ಡಮ್ಮ. ನೀನೇ ಈಗ ವಿಡಿಯೋ ತಗೊಂಡೆ. ವಿಡಿಯೋ ತಗೊಂಡೆ. ಅತ್ತಿ ನಮ್ಮ ಅತ್ತಿ ನೋಡ್ರಿ ಎಷ್ಟು ಬಿಗಿ ಬಂದೋಬಸ್ತ್ ಅದಳ. ಒಂದಿಟ್ಟು ಸ್ಮೈಲ್ ಇಲ್ಲ, ಫೈಲ್ ಇಲ್ಲ. ಹೆಂಗೆ ಕೂತಾ ಅತ್ತಿ ಎಲ್ಲರೂ ನೋಡ್ತಾರ ಒಂದಿಟ್ನಾಗ. ನಿನ್ನ ಅತ್ತಿ ಇಲ್ರಿ, ಸ್ವಸ್ಥ್ಯಾರ ಮುಂದೆ ಬಿಗಿ ಇರ್ಬೇಕು. ಅದಕ್ಕೆ ಬಿಗಿ ಇದ್ದಾಳ ನಮ್ಮ ಅತ್ತಿ. ಕರಿ ಚಸ್ಮ ಇನ್ನೂ ತೆಗ್ಸಿಲ್ಲಂತ್ರಿ. ಈಗ ಅದಕ್ಕೆ ಇದು ಮಾಡಿ ಕೊಟ್ಟು ಬಂದಾರಂತ, ಅಳತಿ ಕೊಟ್ಟು ಬಂದಾರಂತ ನೋಡ್ರಿ. ಒಂದು ತಿಂಗಳು ಆತನ ಅತ್ತಿ? ಒಂದು ತಿಂಗಳಾಗೈತೆ ನೋಡ್ರಿ ಆಪ್ರೇಷನ್ ಮಾಡಿಸ್ಕೊಂಡು. ಲೇ ಬಂಡಿ ನೋಡಿ ಎಷ್ಟು ಚೆಲ್ಕೊಂಡಿನಿ ಸಣ್ಣ ನೋಡ್ರಂಗೆ. ಇವನು ಸೊನ ಪಾಪಡಿ ತಿನ್ಕೋತ ಕೂತ ನೋಡ್ರಿ ಫ್ರೆಂಡ್ಸ. ವೈನಿದೇರು ಇಬ್ಬರು ಸ್ವಲ್ಪ ಹೊರಗೆ ಹೋಗ್ಯಾರ್ರಿ. ನಾವು ಇರೋ ತನಕ ಬಂದ್ರಂದ್ರೆ ಮತ್ತೆ ವಿಡಿಯೋದಾಗ ಶೇರ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ನೋಡ್ರಿ ನಾವು ಕೂಡ ಬಂದಿದ್ವಿ. ಸ್ವಲ್ಪ ವಿಡಿಯೋನ ತೊಗೋಬೇಕಂತ ಅಂದ್ಕೊಂಡು ಹಾಲ್ದಾಗ ಕುಂತ ಮ್ಯಾಗ ವಿಡಿಯೋನ ತೊಗೊಂಡಿದ್ವಿ ನೋಡ್ರಿ. ಮಸ್ತ್ ದೊಡ್ಡದ ಮನೆ ಐತ್ರಿ ಫ್ರೆಂಡ್ಸ್. ಹೋಮ್ ಟೂರ್ ಮಾಡ್ಬೇಕಂತ 2 ಸರಿ ಅಂದ್ಕೊಂಡಿದ್ದೆ, ಆಗಿಲ್ಲ. ಅತ್ತಿನ ಇಲ್ಲೇ ಬಾಜು ಕುಂತಾಳೆ ನೋಡ್ರಿ. ಮತ್ತು ಅಲ್ಲಿ ಸ್ವಲ್ಪ ಕುಂತು ದೊಡ್ಡಮ್ಮ ಚೂಡ ಅದು ಕೊಟ್ಟರು, ಅದು ತಿನ್ಕೊಂಡು ಮತ್ತು ಇಲ್ಲಿ ಹಾಲ್ದಾಗ ಸ್ವಲ್ಪ ಆರಾಮ್ಸಿರಿ ಮಾತಾಡಿದ್ರೆ ಆಯ್ತು ಅಂತೇಳಿ ಇಲ್ಲಿ ಯಜಮಾನ್ರು ಮಕ್ಕಳು ಕುಂತಿದ್ದಾರೆ ನೋಡ್ರಿ. ಮತ್ತು ದೊಡ್ಡ ಅಣ್ಣನ ಮಗನೂ ಕೂಡ ಇಷ್ಟೊತ್ತನ ಕೂತಿದ್ರು. ಇವಾಗ ನೋಡ್ರಿ ಆತಿದು ಹಳೆಯದು ಮಾತುಕತೆ ಶುರು ಆತವ ನೋಡ್ರಿ. ಅಲ್ಲಿ ಅಪ್ಸಬಲ್ ಇದ್ದಾಗ ನೆನಪದ್ಮವ ನಿನ್ಗ? ಈಗಿನ್ಕಿನ ಇವನ್ಕಿನ ಸಣ್ಣಕ್ಕಿದ್ಲಕ್ಕಿ. ಸೈಲೆಂಟ್ ಕುಂಡಿರ್ತಾಳೆ ದೊಡ್ಡಮ್ಮ ಈಗ. ಫ್ರೆಂಡ್ಸ, ಇವರು ಮೊದಲು ನಮ್ದು ಇವಾಗೇನು ಅಪಾರ್ಟ್ಮೆಂಟ್ ಐತೆ ನೋಡ್ರಿ, ಇಲ್ಲೇ ಇದ್ರು ಫ್ರೆಂಡ್ಸ. ಮನೆ ಎದುರುಗಡೆನೆ ಅಂತಲೇ ಹೇಳ್ಬೋದು ನೋಡ್ರಿ. ಸೊ ಇವಾಗ ಮನೆ ಕಟ್ಟಿಸ್ಕೊಂಡು ಸ್ವಲ್ಪ ದೂರ ಬಂದಿದ್ದಾರೆ ನೋಡ್ರಿ ಫ್ರೆಂಡ್ಸ. ಇಬ್ಬರು ಅತ್ತಿ ಹೇಳೋದು ಮಾತು ಜೋರಿದ್ದು ನೋಡ್ರಿ. ಫ್ರೆಂಡ್ಸ ಬಂದೀವಿ. ನಮ್ಮ ಅತ್ತೆ ಮಾತಾಡ್ಸಿದ್ದಾಯ್ತು. ಸದ್ಯಕ್ಕೆ ಮತ್ತೆ ಮನೆಗೆ ಹೋಗೋದ್ರಿ ಲೇಟ್ ಆಗ್ತೈತೆ ಫ್ರೆಂಡ್ಸ. ಭಾಳ ದಿವಸಕ್ಕೆ ಬಂದೀವಿ ನೋಡ್ರಿ. ಇಲ್ಲೇ ಇದ್ರು ಬರೋದಾಗಲ್ಲ, ಹೋಗೋದಾಗಿಲ್ಲ. ಒಂದೇ ಊರನ್ನು ಸಾಗಿಸ್ತೈತಿ. ನಾವು ಬೇರೆ ಊರಿಂದ ಬರ್ಬೋದು. ಇಲ್ಲಿಂದಲೇ ಬರ್ಬೇಕಾದ್ರೆ ಎಲ್ಲ ಟೈಮ್ ತಗೋದು ಸರಿ ಬರ್ಬೇಕಾಗ್ತೈತಿ. ಇವತ್ತೇ ಬಂದು ನಮ್ಮ ಅಣ್ಣಾರು ಭೇಟಿ ಆದ್ರು. ಮತ್ತು ಅವ್ರು ಸ್ವಲ್ಪ ಕೆಲಸ ಐತಂತೆ ಹೊರ ಹೋದ್ರು. ವೈನಿದೇರಿಬ್ಬರು ಮತ್ತು ಅವ್ರ ಕೆಲ್ಸಿನ ಹೋಗ್ಯಾರ. ಸೊ ಅತ್ತಿ ಭೇಟಿ ಆದ್ವಿ, ನಮ್ಮ ದೊಡ್ಡಮ್ಮ ಭೇಟಿ ಆದ್ವಿ. ನಳೆ ಅದ ಮನ್ಯಾಗ. ನಾನೆಲ್ಲ ನೋಡಿಲ್ಲ. ನಾನು ಅವನು ಮನ್ಯಾಗ ಇದ್ರಿ
ಮತ್ತೆ ಸಣ್ಣ ಸಂಬಂಧ ಮತ್ತೊಂದು ಸರಿ ಬರ್ತೀನಂತ ಫ್ರೆಂಡ್ಸ. ಇವ್ರು ಅದ ನೋಡ್ರಿ, ಇವ್ರಿಂದಾನೇ ನಾ ಈ ಸೊಲ್ಲಾಪುರದಿಂದ ಬಂದಿದ್ದು. ಅವ್ರೇನ್ ಟೈಮ್ ಬಂದಿ ನೋಡ್ರಿ, ದೊಡ್ಡಪ್ಪರ್ ಇದ್ರಿ. ನಾನು ನಮ್ಮೂರ ಅಂಬ್ರೇಸೂರ್ ಅಂತ ಐತಿ, ಅಲ್ಲಿಗೆ ಪಾದಯಾತ್ರೆ ಮಾಡ್ಕೊತ ಹೋಗಿದ್ನೆ. ಇವ್ರ ಮನೆ ದೇವ್ರದು. ಅಲ್ಲಿ ನಮ್ಮ ದೊಡ್ಡಪ್ಪರ್ ಬಂದು ಮತ್ತೆ ನನ್ನ ಬೆಟ್ಟಾಗಿ ಮತ್ ನೋಡಿ ಹುಡುಗಿ ಚಂದ ಐತಿ ಮಾಡಿದ್ರೈತೆ ಅಂತೇಳಿ ಅದ್ರಾಗ ನಮ್ಮ ಮಾವನ ಹೇಳಿದ್ರಂತ ಇವ್ರಿಗೂ ಒಂದ್ ಹೆಣ್ಣು ನೋಡ್ರಿ ಅಂತ ಹೇಳಿ. ಅದಕ್ಕೆ ನಮ್ಮ ಮದುವೆ ಆಗ್ಬೇಕು ಅವ್ರದರ್ ಅಂತೇಳಿ ಕೇಸಿ ಮತ್ ಮಾಡಿದ್ರು ಫ್ರೆಂಡ್ಸ. ಎಲ್ಲ ರೀತಿಯಿಂದ ಒಂದ್ ಚಲೋ ಆಗೈತಿ. ಸಣ್ಣ ಪುಟ್ಟ ಏರಿಳಿತಗಳು ಬರ್ತಾವ ಹೋಗ್ತಾವ. ಆದ್ರೂ ನಾ ಇವತ್ತಿಗೆ ಬಂದಿನಪ್ಪ ಅಂದ್ರೆ ಅದು ಇವ್ರೇ ಕಾರಣ ಅಂತ ಹೇಳ್ಬೋದ್ರಿ. ಭಾಳ ಕಷ್ಟ ಜೀವಿ ಅದಾರ ದೊಡ್ಡಮ್ಮರು. ಭಾಳ ಎಲ್ಲ ತರದಿಂದನು ಸಣ್ಣ ಮಣ್ಣ ಆಗಿ ಇಲ್ಲಿ ತನಕ ಬಂದಾರ ನೋಡ್ರಿ ಫ್ರೆಂಡ್ಸ. ಎಲ್ಲ ತರದಿಂದನೇ ಹಿಡ್ಕೊಂಡು ದೊಡ್ಡವ್ರನ್ನ ಹಿಡ್ದಾರ, ಸಣ್ಣವ್ರು ಹಿಡ್ದಾರ. ಇವತ್ತಿಗೆ ಈ ಥರದ್ದು ಒಂದು ಅರಮನೆ ಅಂತ ಮನೆಯೊಳಗೆ ನಮ್ಮ ಅಣ್ಣತಮ್ಮರು ಶಾಣೆ ಅದಾರಿ. ಮಂದಿ ಹಂಗೆ ಅಂತಾರ ಇಂಥವ್ರಲ್ಲ. ಒಬ್ರು ವಕೀಲ್ ಅದಾರ, ಒಬ್ರು ಬ್ಯಾಂಕಿನಾಗ ಅದಾರ. 3 ಜನ ಗಂಡ್ಮಕ್ಳು ದೊಡ್ಡಮ್ಮರಿಗೆ. ಒಬ್ರು ತಿರ್ಕೊಂಡ್ರು. ಸೊ ದೊಡ್ಡಪ್ಪರು ರೀಸೆಂಟ್ ಆಗಿ ತಿರ್ಕೊಂಡ್ರು. ಅವಾಗ ಮಾತಾಡ್ಸಕ್ ಬಂದಿದ್ವಿ. ಎಲ್ಲ ತರದಿಂದ ಈಗ ಚಂದ ಆಗೈತೆ ನೋಡ್ರಿ. ಅವ್ರ ಕಷ್ಟ ಎಲ್ಲ ನಮ್ಮ ಅಣ್ಣತಮ್ಮರು ಮನುಷ್ಯಾರ. ಬಂಗಾರ ಮಕ್ಳು ಹುಟ್ಟಾರ ನೋಡ್ರಿ ಫ್ರೆಂಡ್ಸ್. ನಮಗೂ ಬರೋಣ ಆನಂದ ಅಂತ ಅನಿಸ್ತೈತಿ ಮನೆಯಲ್ಲೆಲ್ಲ ನೋಡೋಣ. ನಮ್ಮ ಟಿಕ್ಕ ಕೋಲೆಗಿದ್ರು ಇವ್ರು ಇಡೀ ಜೀವನ ಅಂತಂದಾಗೆ ತಗದಾರ. ಈಗ ದೇವರು ಒಂದು 70 ಸುಖ ಕೊಟ್ಟ ನೋಡ್ರಿ ಫ್ರೆಂಡ್ಸ್. ನಮಗೂ ಖುಷಿ ಆನಂದ ಅನಿಸ್ತೈತಿ. ನಮಗೂ ಅಣ್ಣತಮ್ರು ಇಲ್ಲ, ಅವ್ರಿಗೂ ಹೆಣ್ಮಕ್ಳು ಇಲ್ಲ. ಹಂಗಾಗಿ ಏನೋ ಒಂಥರ ಬಾಂಧವ್ಯ ಹೆಚ್ಚಿಗೆ ಬೆಳೆದೈತಿ ನೋಡ್ರಿ ಫ್ರೆಂಡ್ಸ. ಮತ್ತೇನ್ ಹೇಳ್ತೀವ ದೊಡ್ಡಮ್ಮ? ನಾವು ವಿಡಿಯೋ ಮಾಡ್ತೀವಿ, ನಿಂಗೆ ಏನ್ ಅನ್ಸುತ್ತ? ನಾ ಮಾಡೋ ಬದಲು ಏನ್ ಅನ್ಸುತ್ತವ? ವಿಡಿಯೋ ನೋಡಿ ಹೆಂಗ್ ಬರ್ತಾವ? ನಾವು ಮನೆ ಕೂತ್ ಏನೋ ಸುದ್ದಿಯಾಗಿ ಸಿಟಿ ಊರಾಗ ಎಲ್ಲ ಕೂತು ತಿಂದ್ರೆ ನಡೆಯಂಗಿಲ್ಲ ಅಂತೇಳಿ ಏನೋ ಒಂದು ಮಾಡ್ಕೊಂತ ಹೊಂಟೀವಿ. ನಿಮ್ಮ ಸಪೋರ್ಟ ಎಲ್ಲ ಬೇಕು. ಅವರು ನೋಡ್ತಾರಂತ ನಮಗೂ ಖುಷಿ ಆಗತ್ತ. ನಮ್ಮವ್ರು ನೋಡಿ ಸಪೋರ್ಟ್ ಮಾಡ್ತಾರಂದ್ರೆ ಇನ್ನೂ ಖುಷಿ ಆಗುತ್ತ. ವೈನಿದೇವ್ರು ಹಚ್ಕೊಡ್ತಾರಂತ ಹಚ್ಕೊಡೋ ಅನ್ನ ನಮಗೂ ಅಷ್ಟೇ ಖುಷಿ ಆನಂದ ಅಂತ ಅನಿಸ್ತೈತೆ ನೋಡ್ರಿ. ಒತ್ತಾಗುತ್ತೆ ಫ್ರೆಂಡ್ಸ. ಮತ್ತೊಂದ್ಸರಿ ಯಾವಾಗ ಆರಾಮಿದ್ದಾಗ ದೊಡ್ಡಮ್ಮನ ಮನಿ ಎಲ್ಲ ವಿಡಿಯೋ ಮಾಡ್ಕೊಂಡು ನಿಮ್ಗೆ ತೋರಿಸ್ತೀನಿ. ಎಲ್ಲ ಕಷ್ಟನೇ ಬಂದು ಹುಡುಗರು ಇಂಥ ಮನೆಯೊಳಗೆ ಅದಾರ ಅಂದ್ರೆ ಅದು ಒಂದು ಅಚೀವ್ಮೆಂಟೇನೆ ನೋಡ್ರಿ. ಅಣ್ಣಾರ ಅಡ್ವೊಕೇಟ್ ಅದಾರ. ಖುಷಿ ಭಾಳ ಅಂತ ಅನಿಸ್ತದ. ಪ್ರೌಡ್ ಫೀಲ್ ಬರ್ತದೆ ನೋಡ್ರಿ ಫ್ರೆಂಡ್ಸ. ಓಕೆ, ಒಂದೆರಡು ಫೋಟೋ ತಗೋತೀವಿ, ಮತ್ತೆ ಸಿಗ್ತೀವಿ. बस कोण कोण फोन केलता? तू किती कट केले? मी कट केला नाही, मी झोपले होते. कोण कट केलं? तू केला? ही कट केली आहे. ಸ್ವಲ್ಪ ಕೂತದೆಲ್ಲ ಮಾತಾಡಿದ್ವಿ ರೀ. ಅದಾದ್ಮೇಲೆ ದೊಡ್ಡ ವೈನಿಯರು ಬಂದರು ನೋಡ್ರಿ. ನಮ್ಮ ದೊಡ್ಡ ಅಣ್ಣರವ್ರ ಮಿಸ್ಸಸ್ ನೋಡ್ರಿ ಫ್ರೆಂಡ್ಸ. ನಾವು ಏನು ಅಡ್ವೊಕೇಟ್ ಅದಾರ ಅಂತ ಹೇಳ್ತೀವಿ ನೋಡ್ರಿ, ಅವ್ರ ಮಿಸ್ಸಸ್ ಇವರು. ಸಣ್ಣ ತಮ್ಮ ಮತ್ತು ಸಣ್ಣ ವೈನಿ ಕೂಡ ಸಿಗಲಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ನೋಡ್ರಿ ಮತ್ತು ಫ್ರೆಂಡ್ಸ ವಿಡಿಯೋನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಬರಬೇಕು ಹೋಗ್ಬೇಕಂತ ಭಾಳನೇ ಅಂತ ಅನಿಸಿರ್ತೈತೆ ರೀ. ದೂರ ಒಂದು ಆಗ್ತೈತಿ. ನಮಗೂ ಎಲ್ಲಿ ಬಿಡೋದನ್ನು ಕಡಿಮೆ ಯಜಮಾನ್ರು ಒಬ್ಬೊಬ್ರಿಗೇ. ಹಾಗಾಗಿ ಸ್ವಲ್ಪ ಇಲ್ಲೇ ಇದ್ರೂ ದೂರ ಆದಂಗೆ ಅಂತ ಅನಿಸ್ಬಿಡ್ತೈತೆ ರೀ. ಇತ್ತೀಚೆಗೆ ಸ್ವಲ್ಪ ಫೋನ್ ಕಾಂಟ್ಯಾಕ್ಟ್ದಾಗ ಜಾಸ್ತಿ ಮಾತಾಡ್ತಾ ಇರ್ತೀವಿ. ನಮ್ಮ ಅತ್ತೆನೂ ಕೂಡ ಕುಂತಿದ್ದಾರೆ ನೋಡ್ರಿ. ಅವರು ಕೂಡ ಆಪ್ರೇಷನ್ ಆಗೈತಿ. ಎಲ್ಲನೂ ಕೂಡ ಸುಸೂತ್ರವಾಗಿ ಆಗೈತೆ ನೋಡ್ರಿ. ಕಣ್ಣಿಂದ ಏನೂ ಪ್ರಾಬ್ಲಮ್ ಇಲ್ಲ. ಅವ್ರಿಗೂ ಚಲೋ ಆಯ್ತು ನೋಡ್ರಿ ಫ್ರೆಂಡ್ಸ. ಇಲ್ಲೇ ಬಂದಿದ್ದರು. ಎಲ್ಲ ರೀತಿಯಿಂದನೂ ಅವರಿಗೆ ಆರೈಕೆ ಎಲ್ಲ ಮಾಡಿ ಕೂಡ ಇನ್ನೂ ಸ್ವಲ್ಪ ದಿನ ಬಿಟ್ಟು ಊರಿಗೆ ಹೋಗ್ತಾರಂತ್ರಿ. ಇವರೇ ನೋಡ್ರಿ ನಮ್ಮ ಏರ್ ಫ್ರೆಂಡ್ಸ. ಫುಲ್ ಗಳಬಿಳಿ ಅದಾರ, ಕ್ಲೋಸ್ ಇದ್ದಾರೆ ನೋಡ್ರಿ ಫ್ರೆಂಡ್ಸ. ಒಂಥರ ಇದು ಆರ್ಟ್ಲಿ ಚೆನ್ನಾಗಿದ್ದಾರೆ ನೋಡ್ರಿ ಫ್ರೆಂಡ್ಸ. ನಮಗೂ ಖುಷಿ ಅಂತ ಅನಿಸ್ತೈತಿ. ರಿಯಲ್ ಅಂತಂಬ್ರಿದ್ರೂ ಈ ಥರ ವೈನಿದೇರು ಸಿಗ್ತಿದ್ರೆ ಎಲ್ಲ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮಗೂ ಕೂಡ ಖುಷಿ ಅಂತ ಅನಿಸ್ತೈತಿ ನೋಡ್ರಿ. ಅವರು ಕೂಡ ಅರ್ಶಿನ ಕುಂಕುಮ ಕೊಟ್ಟು ಮತ್ತು ಬ್ಲೌಸು ಕೂಡ ಹಾಕಿದ್ರು ನೋಡ್ರಿ. ಅದಾದ್ಮೇಲೆ ಮತ್ತೆ ನಾನು ಮನೆಗೆ ಬಂದು ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಲಿಲ್ರಿ. ಮತ್ತು ಊರಿಂದ ಅವ್ವ ವಿಡಿಯೋ ಕಳಿಸಿದಾರ. ಸೊ ಬರ್ರಿ ನೆರವೆನ್ಸಿ ವಿಡಿಯೋ ಎಲ್ಲರೂ ಇಷ್ಟಪಟ್ಟು ನೋಡ್ತೀರಿ. ಆ ವಿಡಿಯೋ ನೋಡ್ಕೊಂಡು ಬರ್ರಿ ಎಲ್ಲರೂ. ದಂಡಿನ ಮನೆ ಬದುಕು, ದಂಡಿನ ಮನೆ ಊಟ,
ಉತ್ತರ ಕರ್ನಾಟಕದವರು ಹಬ್ಬ ಉಣಿವಿ ಪೇಟೆನವ್ರು ಹಂಗೆ ಅರ್ಕಲ್ ಹಾಕಿ ಪಾವು ಹಾಕಿದ್ವಿ ಪಾವು ತಿಂದ್ವಿ ಅನ್ನಂಗಲ್ಲ ನೋಡ್ರಿ. ಬರ್ರಿ ನಮ್ಮ ಉತ್ತರ ಕರ್ನಾಟಕದವ್ರು ಹೋಳ್ಗೆ ಊಟ ಎಲ್ಲ ತೋರಿಸ್ತೀನಿ. ಏನು ಮಾಡತ್ತಿ ಹೇಳ್ಬೇಕು ಚಂದಾಗ. ಏನು ಮಾಡತ್ತಿ? ಏನು ಉಣ್ಣಾಕತ್ತಿ? ಹಾಂ ಅಣ್ಣ ಮಸೂಡ ಹೋಳ್ಗೆ ಉಣ್ಲಿಲ್ಲ ಉಂಡೆ ನೋಡ್ರಿ. ಗಬಾ 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 ಒಂದು ಸೆಕೆಂಡ್ನಾಗ ಉಣ್ತಾಳೆ ನೋಡ್ರಿ ನಮ್ಮ ಚೋಟಿ. ನೋಡ್ರಿ ಹೆಂಗೆ ಉಣ್ತಾಳ. ಒಂದು ಮೊಬೈಲ್ ಕೊಡ್ಬೇಕಂದ್ರೆ ಕೊಡ್ತೀನಿ ಅಂತ ಹೇಳೀನಿ ಕೈಯಾಗ. ಊಟ ದೌಡ್ ಮಾಡಿದಾಗ ಕೊಡ್ತೀನಿ ರೀ. ಕೊಟ್ಟು ಬಿಡ್ತೀನಿ ರೀ ಅಕ್ಕಿಗೆ ಸದ್ಯ. ಆ ಕಲಾಸ್ ರೀ ಸೆಕೆಂಡ್ನಾಗ ಕಲಾಸ್ ಆಗತ್ತೆ ರೀ ಈಗ. ನೋಡಿರಿ ಮೊಬೈಲ್ ಕೊಡ್ತೀನಿ ಅಂದ್ರೆ ಊಟ ನೋಡಿರಿ ಬಲ್ಲೆ ಅರ್ಧ ತಾಸು ಆಯ್ತು. ಮೊಬೈಲ್ ಕೊಡ್ತೀನಿ ರೀ ಅಕ್ಕಿಗೆ ಈಗ ಚೋಟಿಗೆ. ಚೋಟಿ ಮೊಬೈಲ್ ಕೊಡ್ತೀನಿ ಅಂತೀನಿ ರೀ. ನೋಡಿದ್ರಲ್ಲ ಚೋಟಿ ಊಟನ. ಇಲ್ಲಿ ನೋಡ್ರಿ ಬಟ್ಟಲ್ದಾಗ ಹೋಳ್ಗೆ ಕೊಟ್ರೆ ಶೀಕರ್ಣಿ ಹೋಳ್ಗೆ ಇದ್ರಾಗ ಹಿಂಗೆ ಕಲಿಸಿಟ್ಟು ಮ್ಯಾಲಿದ ತಗುಲಿ ಹಂಗೆ ಸುಲ್ಕೊಂಡು ತಿಂತಾರೆ. ಹಂಗೆ ಹೋಳ್ಗೆ ತಗುಲು ಸುಲ್ಕೊಂಡಾಳ್ರಿ. ಕಡ್ಲಿಬೇಳೆ ಚಟ್ನಿ ನೋಡ್ರಿ. ಬರ್ರಿ ನಮ್ಮದು ಉತ್ತರ ಕರ್ನಾಟಕದ ಹೋಳ್ಗೆ ಸಾರು, ಹೋಳ್ಗೆ ಕಟ್ಟಿನ ಸಾರು ಅಂತೀವಿ ರೀ. ನೀವೆಲ್ಲ ದಾಲ ಆಮ್ರ ಕರಿಬೇಳೆ ಒಂದೊಂದು ಕಡೆ ಒಂದೊಂದು ಪದ್ಧತಿ ನೋಡ್ರಿ. ನಮ್ಮದು ಹೋಳ್ಗೆ ಕಟ್ಟಿನ ಸಾರು ನೋಡಿದ್ರೆಲ್ಲ ಬೊಗಣಿನ. ಯಾಕಂದ್ರೆ 4 ಮಕ್ಕಳು ಅವ್ರ ಅಪ್ಪ ಹಳೆಯ ಆತಿಲ್ಲ. ಕೊಡ್ತೀನಿ ಮೊಬೈಲ್ ಕೊಡ್ತೀನಿ ವಿಡಿಯೋ ಮಾಡಿಕೊಡೋಣ ನೋಡ್ರಿ. ಬದ್ನಿಕಾಯಿ ಪಲ್ಯ ರೀ. ಬರ್ರಿ ಅನ್ನ ನೋಡ್ರಿ. ಅನ್ನದ್ದು ತೆಪ್ಪ ತೆಗಿಬೇಕಾಗಿತ್ತು. ಮೆಣಸಿನ್ಕಾಯಿ ಹುರಿದಾರ ನೋಡ್ರಿ ಹೋಳಿಗ್ಯಾಗ ತಿನ್ನಾಕ. ಗುರಳ ಪುಡಿ ತುಂಬಿ ಕರ್ದಿರ್ತಾರೆ ಅವನ್ನ ಮೆಣಸಿನ್ಕಾಯಿನ. ನೋಡಿದ್ರಲ್ಲ ಶೀಕರಣಿ. ಯಾಕಂದ್ರೆ ಇವತ್ತು ಇಲ್ಲಿ ಹೋಳ್ಗೆ ಯಾಕೆ ಮಾಡ್ಯಾರಂದ್ರೆ ಇವತ್ತು ಶುಕ್ರವಾರ ರೀ. ಇವತ್ತು ವಾರ ಹಿಡ್ದಿರ್ತಾರೆ ನೋಡ್ರಿ. ಹಳ್ಳಿ ವಾತಾವರಣದಾಗ ವಾರ ಹಿಡ್ದಾರ್ರಿ. ವಾರ ಮುಗಿತಂತ ಅದ್ರ ಸಂಬಂಧ ಇದ್ರಾಗ ಎಲ್ಲ ಥರನೂ ಕೂಡಿಗದಾವ ನೋಡ್ರಿ. ನೀವು ನಿಮ್ಮ ಕಡೆ ಮಾಡೋದ ಬೇರೆ ರೀ. ಮಾಡೋದು ವಿಧಾನಗಳು ಎಲ್ಲ ಒಂದೇ ಇರ್ತೈತ್ರಿ. ಇಟ್ಟು ಉಂಡಿವೆ ಇಲ್ಲ ಮಾಡ್ತಾರಿಲ್ಲ ಅಂತ ಇಷ್ಟೇ ಮಾಡಿದ್ರೆ ಅಷ್ಟೇ ತಿನ್ನೋದ್ರೆ. ನೋಡ್ರಿ ಅನ್ನ ಕಲಾಸ ಆತು ನೋಡ್ರಿ. ಚೋಟಿದು ಕಲಾಸ ಆತಾ ಇಲ್ಲ. ಫೋನ್ ಕೊಡ್ಲಿ ಈಗ. ಶೀಕರ್ಣಿ ಕುಡಿತೇವಲ್ಲೇ? ಶೀಕರ್ಣಿ ಒಲ್ಲೆ ಅಂತ್ರಿ. ನೋಡ್ರಿ ಹೋಳ್ಗೆ ಕಾಣಿಸ್ತಾವ್ರ. ಹೋಳ್ಗೆ ಅಂದ್ರೆ ರೀ ಇದಕ್ಕಂತಾರೆ ನೋಡ್ರಿ ಹೋಳ್ಗೆ ಅಂತೇಳಿ. ಈಗ ರೀ ವಾಸ ಹುಡ್ತೈತ್ರಿ ಹೋಳ್ಗೆ. ಆಗ ರೀ ನೋಡ್ರಿ ಕೈಗೆ ಎಣ್ಣೆ. ಇವ್ವ ಏನು ಹೋಳ್ಗೆ ಇದ್ದಂಗೆ ಐತೆ ಅಂತಾರಲ್ರಿ. ಹಿಂಗೆ ಪುಟ್ಟಿ ತುಂಬ ಹೋಳ್ಗೆ ಮಾಡಿ ಅಂಥ ಬಗುಣಿ ಅನ್ನ ಮಾಡಿ ಅಂಥ ಬಗುಣಿ ಸಾರು ಮಾಡಿ ಕೂಡ್ಗಿ ಹಪ್ಳ ಅಂತೇಳಿ ಇನ್ನೂ ಒಂದು ಪುಟ್ಟು ಹೋಳ್ಗೆಗೆ ಅವ್ರಿ ಎಲ್ಲರೂ ಮಕ್ಕಳು ಉಂಡಾರ. ಕಾಣಿಸ್ತೈತಲ್ಲ ಇನ್ನೂ ಮಾಡಾತ್ತಾಳ್ರಿ. ಇಲ್ಲಿ ಹೂರ್ಣ ಅಲ್ಲಿ ಕಣಕ ಹಂಚಿನ್ಯಾಗ ಹೋಳ್ಗೆ ನೋಡಿದ್ರಲ್ಲ. ಎಷ್ಟು ಕಿಲೋ ಹಾಕ್ಯವ ಬೆಳಗ್ಗೆ? 1.5 ಕಿಲೋ. ಪೋಣೆ 2 ಕಿಲೋನ ನೋಡ್ರಿ. ಊಟ ಮಾಡ್ತಾರೆ ನಮ್ಮ ಕಡೆ ಹೋಳ್ಗೆ ಎಲ್ಲ. ಹಬ್ಬ ಅಂದ್ರೆ ಮತ್ತು ಹೋಳ್ಗೆ ಹಬ್ಬ ಅಂತೇಳಿ ಹಿಂಗೆಲ್ಲ ಇರ್ತೈತೆ ನೋಡ್ರಿ. ನಿಮ್ಮ ಕಡೆ ಹಿಟ್ಟು ಹಾಕಿ ಮಿಕ್ಸರ್ಗೆ ಹಾಕಿ ಅದನ್ನು ರುಬ್ಬಿ ಇಟ್ಟಿಟ್ಟಿಟ್ಟ 4 ಹೋಳ್ಗೆ ಮಾಡಿ ಒಕ್ಕಲಿಗೆರ ಭಾಳ ಹಿಂಗೆ ಇರ್ತೈತೆ ನೋಡ್ರಿ. ನೋಡಿದ್ರಲ್ಲ ಚೋಟಿ ನೋಡ್ರಿ ಹಿಂಗೆ ಸುಲ್ಕೊಂಡು ತಿಂದು ಇಲ್ಲಿ ಇಟ್ಟಾಳ. ಹಾಲು ಕಾಸ್ಯಾರ ಏನೋ ಇಲ್ಲ. ಹಾಲು ನೋಡ್ರಿ ಹಿಂಡಿಟ್ಟಾರ ಇನ್ನೂ ಕಾಸಿಲ್ಲ. ನೋಡಿದ್ರಲ್ಲ ಇದು ಒಕ್ಕಲಿಗೆರ್ದು ಊಟ. ನಾನು ನೋಡ್ರಿ ಇನ್ನು ಈಗ ಜಸ್ಟು ಯಪ್ಪ ಹೋಳ್ಗೆ ಮಾಡಿ ಬಾ ಮಮ್ಮಿ ಅಂದ್ರಿ ಊರ್ಲಿಂದ ಇನ್ನೂ ಈಗ ಬಂದೀನಿ ರೀ. ಬಾಟ್ಲಿ ಕಾಣಿಸ್ತಾವಲ್ರಿ ಬಾಟ್ಲಿ ಹಾಲು ಮೊಸರು ಒಯ್ಯಾಕ್ರಿ.
ಜಸ್ಟ್ ಈಗ ಬಂದು ನೋಡ್ರಿ. ಕಾಳ ಬ್ಯಾಳಿ ನಮ್ಮ ಮನೆ ಕಡೆ ಇಟ್ಟಾರಿ ಚೀಲ್ಗಳು. ತೊಗರಿ ಮಾರ್ಯಾರ. ಮೊನ್ನೆ ಕ್ವಾಣಗರ ತೋರಿಸಿದ್ದು ನೋಡ್ರಿ, ಆರಾಮಿಲ್ಲ ಅಂತೇಳಿ ಮಸ್ತ್ ನಿತ್ತಳಗೈತಿ. ಓ ಹಾಂ, ಮೊನ್ನೆ ಮಾಡಿಸಿರಿ, ನಾಳೆಗೆ ಮಾಡಿಸ್ತೀರಿ? ಎಲ್ಲರಿಗೂ ಹಾಂ ಹೇಳಿ ನಮ್ಮ ಆಂಟಿ ಹಿಡಿವೆ ನೋಡ್ರಿ ರೊಕ್ಕ ಬರ್ತಾವ ಅಂತ ಹೇಳಿಬಿಡು. ಮೊನ್ನೆ ಹೆಂಗೆ ಮಾತಾಡ್ತಿ ಹಂಗೆ ಭಾಳ ಚಂದ ಮಾತಾಡ್ತಾಡ್ರಿ. ಹೇಳಿಬಿಡು. ಏನು ನೋಡಿದ್ರೆ ಬರ್ತಾವ? ನಿಮ್ಮ ಅಂಟಿ ಅಂದ್ರೆ ಏನು ನೋಡಬೇಕು? ಹಾಂ, ನಮ್ಮ ಅಂಟಿ ಯೂಟ್ಯೂಬ್ ನೋಡಬೇಕು. ಏನು ನೋಡಬೇಕು? ಸೇರು ತಳಕೊಂಡ್ರೆ ಬಿಸಿಲು ಹತ್ತತ್ತ. ಇನ್ನೊಂದು ಪ್ಯಾಂಟನ್ಗೆ ತಳಕ್ಕೆ ಬಾ. ಹೇಳು ಹಿಂಗೆ ಸೇರು. ಎಲ್ಲರಿಗೂ ನಮಸ್ಕಾರ ರೀ ಮಾಡಿ. ಮತ್ತೆ ಕಣ್ಣು ಹೆಂಗ ಮಾಡ್ತಲ್ಲ ಮಾಡವಿ. ಕಣ್ಣು ನನ್ನಂಗೆ ಬರೋದಿಲ್ಲ ಹಿಂಗೆ. ಓಕೆ ಫ್ರೆಂಡ್ಸ, ನೋಡ್ಕೊಂಬಂದ್ರಲ್ಲ ಇವತ್ತಿನದು ಬ್ಲಾಗ್ ಹೆಂಗಿತ್ತು ಕಮೆಂಟ್ ಮಾಡಿ ಹೇಳೋದನ್ನು ಮರೆಯೋಕೆ ಹೋಗಬೇಡ್ರಿ. ಹಳ್ಳಿ ಊರನ್ನ ವಾತಾವರಣದ ವಿಡಿಯೋಗಳು ಎಲ್ಲರೂ ಇಷ್ಟಪಡ್ತೀರಿ. ಸೊ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದೊಂದಿಗೆ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.